ಮುನೀಶ್ವರ ನಿಮ್ಮ ಪಾದ ನಮ್ಮ ಹೃದಯದಲ್ಲಿ, ನಮ್ಮ ಭಕ್ತಿ ಸೇವೆ ನಿಮ್ಮ ಪಾದದಲ್ಲಿ. ಆಶೀರ್ವದಿಸೋ ಹೇ ಮುತ್ತಗಿಯ ಹಿರೇಮಠದ ಕರುಣಾಕರ, ತಂದೆ ಕರುಣಾಕರ. ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನು ರುನ್ನ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಪ್ರವಚನ ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಲ್ಲಿ, ಸಕಲ ಸದ್ಭಕ್ತರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಅಪ್ರಾಮಾಣಿಕತನ ಇತ್ತು ನಾವು ಮಾಡೋ ಕಾರ್ಯದೊಳಗಂತ ಕೇಳಿದ್ರೆ ಅದು ಸಿರಿವಂತನನ್ನಾಗಿ ಮಾಡೋದಲ್ಲ, ದಾರಿದ್ರ್ಯವಂತನನ್ನಾಗಿ ಮಾಡುತ್ತದೆ, ಬಡವನನ್ನಾಗಿ ಮಾಡುತ್ತದೆ. ಅದಕ್ಕವರು ವಚನದೊಳಗೆ ಬರದಾರ, ಮನ ಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ, ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಒಮ್ಮೆರ ಇನ್ನೂ ತನಕ ಜಗತ್ತಿನೊಳಗ ಕೋರ್ಟದೊಳಗ ನನಗೆ ಜ್ಞಾನ ಬೇಕಾಗ್ಯದ, ಎಲ್ಲೆಲ್ಲಿ ಜ್ಞಾನಿಗಳದಾರ ಅವ್ರ ಹತ್ರ ಹೋಗಿ ನಾ ಪಡಿಬೇಕಂತ ಮಾಡೀನಿ ಅಂತ ಜ್ಞಾನದ ಸಲುವಾಗಿ, ದೇವರನ್ನು ಕಾಣೋ ಸಲುವಾಗಿ ಒಮ್ಮೆರ ಜಗಳ ಮಾಡಿ ಕೋರ್ಟಿಗೆ ಕೇಸ್ ಹಾಕಿವಿನ. ಬರೀ ಹೊಲ ಮನಿ ಮಡದಿ ಮಕ್ಕಳು ಅಧಿಕಾರ ಅಂತಸ್ತು ಬರೀ ಇದಕ್ಕಾಗಿನ ಹೊಡೆದಾಟ ಬಡದಾಟ. ಯಾರಿಗೆ ಸುಖ ಕೊಟ್ಟದ ಹೇಳಿದೆಲ್ಲ? ಯಾರಿಗೂ ಕೊಟ್ಟಿಲ್ಲ ಅನ್ನೋದು ಗೊತ್ತಿದ್ರೂ ಅದನ್ನ ಯಾರೂ ಬಿಟ್ಟಿಲ್ಲ. ಎಷ್ಟು ವಿಚಿತ್ರದ ಭೂಮಿ ಸೀಮೆಗಾಗಿ ಹೊಡೆದಾಟ, ಮನೆ ಮಠಗಳಿಗಾಗಿ ಹೊಡೆದಾಟ, ಒಂದು ಎರಡು ಬೆಳಗಾಯಿತು ಅಂದ್ರೆ ಹೊಡೆದಾಟ ಬಡದಾಟ ಹೋರಾಟ. ಬರೀ ಇದಕ್ಕಾಗಿನ ಬಂದಿವೇನು 100 ವರ್ಷಗಳ ಕಾಲ. ನೋಡು ಮನುಷ್ಯನೇ, 84 ಲಕ್ಷ ಜೀವಿ ರಾಶಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಜೀವಿ ನೀನು ಮನುಷ್ಯ. ಮತ್ತೆ ಬರ್ತಿ ಅಂತೇನಿಲ್ಲ ಜಗತ್ತಿಗೆ. ಯಾರು ಕಂಡಾರ? ಮೊದಲು ಹೋದವರು ಬಂದಾರಂತೇನಿಲ್ಲ. ಒಬ್ಬರ ಹೋಗಿ ಬಂದಿದ್ರು ಹೇಳ್ತಿದ್ರು ಅವರು, ಹೇಳಿ ಬಂದಿದ್ರು ನಾವು ಹೋಗ್ತೀವಿ ಮತ್ತೆ ಬರ್ತೀವಿ ಅನ್ನಕ್ಕೆ ಬರ್ತಿತ್ತು. ಮರಳಿ ಹುಟ್ಟಿ ಬರಾಕ ಹುಲ್ಲು ಜಲ ಮಲ್ಲಿದು ಒಂದು ಸರತಿ ಬಂದಿರ್ತದ. ನೀ ಏನು ಮಾಡಬೇಕು ಅದನ್ನ ಮಾಡಬೇಕು, ಮಾಡಬಾರ್ದನ್ನ ಮಾಡಕ್ಕೆ ಹೋಗಬೇಡ. ಏನು ಗಳಿಸ್ಬೇಕು ಅದನ್ನು ಗಳಿಸು, ಗಳಿಸಬಾರ್ದನ್ನ ಗಳಿಸಾಕ ಹೋಗಬೇಡ. ಜ್ಞಾನ ಸಂಪತ್ತು ಎಲ್ಲರಿಗೂ ಸುಖ ಕೊಡ್ತದ, ಶಾಂತಿ ಕೊಡ್ತದ, ನೆಮ್ಮದಿ ಕೊಡ್ತದ. ಆದ್ರೆ ಬಾಹ್ಯ ಸಿರಿ ಸಂಪತ್ತು ಇನ್ನೂ ತನಕ ಯಾರಿಗೂ ನೆಮ್ಮದಿ ಕೊಟ್ಟಿಲ್ಲ, ಯಾರನ್ನೂ ಸುರಕ್ಷಿತವಾಗಿ ಇಟ್ಟಿಲ್ಲ. ಆದ್ದರಿಂದ ಅಂತಹ ಸಂಪತ್ತಿನ ಬೆನ್ನು ಹತ್ತಿ ಹೋಗಕ್ಕೆ ಹೋಗಬೇಡ. ಒಂದಿಷ್ಟು ಬದುಕು ಭವ್ಯ ಆಗಿರಬೇಕು, ಜೀವನ ಪಾವನ ಆಗಿರಬೇಕು. ಅಂತಹ ಆತ್ಮಜ್ಞಾನವನ್ನು, ಪರಮ ಸತ್ಯದ ಜ್ಞಾನವನ್ನು ನೀ ಸಂಗ್ರಹ ಮಾಡಿ ಸಿರಿವಂತನಾಗಿ ಬದುಕೋದನ್ನು ಕಲಿ. ಅಲ್ಲಮ ಪ್ರಭುದೇವ್ರು ಹೇಳುವುದಿಲ್ಲ ವಚನದೊಳಗೆ ಎಷ್ಟು ಚಂದ ಹೇಳ್ತಾರವ್ರು. ದ ಲ್ಯಾಂಡ್ ಈಸ್ ನಾಟ್ ಯುವರ್ಸ್, ದ ಗೋಲ್ಡ್ ಈಸ್ ನಾಟ್ ಯುವರ್ಸ್, ದ ಮಿಸ್ಟ್ರೆಸ್ ಈಸ್ ನಾಟ್ ಯುವರ್ಸ್, ಆಲ್ ದಟ್ ಈಸ್ ದ ಆರ್ಡರ್ ಆಫ್ ದಿ ವರ್ಲ್ಡ್. ಎಷ್ಟು ಚಲೋ ಮಾತು ಹೇಳ್ತಾರ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕಿಕ್ಕಿದ ವಿಧಿ ನೋಡ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಅಂತಪ್ಪ ದಿವ್ಯ ರತ್ನವ ಅಲಂಕರಿಸಿದೆಯಾದಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಾರೂ ಇಲ್ಲ ಕೇಳ ಎಲೆ ಮನವೇ. ಏನು ಅದ್ಭುತವಾದ ವಚನ ಹೇಳ್ತಾರವರು. ಭೂಮಿ ನಿನ್ನದಲ್ಲ,
ಬರುವಾಗ ಯಾರೇ ಭೂಮಿ ತಗೊಂಡು ಬಂದಾರ ಏನು ಜಗತ್ತಿನೊಳಗೆ? ಯಾರೂ ತಂದಿಲ್ಲ. ಮತ್ತು ತಂದಿಲ್ಲ ಅನ್ನೋದು ಗೊತ್ತಿದ್ರೂ ಸಹಿತ ಎಷ್ಟು ಭೂಮಿ ಮ್ಯಾಲ ವ್ಯಾಮೋಹವನ್ನು ತಾಳ್ತೇವೆ, ಎಷ್ಟು ಭೂಮಿ ಸೀಮೆಗಾಗಿ ಹೋರಾಟ ಮಾಡುತ್ತೇವೆ. ಹೌದಲ್ಲ? ಈ ಭೂಮಿ ಯಾರೂ ತಂದಿಲ್ಲ. ತಂದಿಲ್ಲ ಅಂದ ಬಳಿಕ ಒಯ್ಯಾಕನೂ ಬರುವುದಿಲ್ಲ, ಯಾರೂ ಒಯ್ದಿಲ್ಲ. ತಂದವ್ರೂ ಇಲ್ಲ, ತಗೊಂಡು ಹೋದವ್ರೂ ಇಲ್ಲ. ಮಧ್ಯದೊಳಗೆ ಏನು ಮಾಡ್ತೀವಿ? ನಂದು ನಂದಂತ ಹೋರಾಟ ಮಾಡ್ತೀವಿ. ಆದ್ದರಿಂದ ಮನುಷ್ಯನೇ, ಭೂಮಿ ಭಗವಂತ ಕೊಟ್ಟಾನ ಒಂದಿಷ್ಟು ಕೂಡು, ಏಳು, ಮಲಗು, ಬಿತ್ತು, ಬೆಳಿ, ಏನೆಲ್ಲ ಕಾರ್ಯಗಳನ್ನು ಮಾಡು ಅಂತ ಒಂದಿಷ್ಟು ಭೂಮಿ ಕೊಟ್ಟಾನ. ಬಳಸಬೇಕು. ಬಳಸಿ ಸಂತೋಷಪಟ್ಟು ಹೋಗೋ ಕಾಲ ಬಂದಾಗ ಸಂತೋಷವಾಗಿ ಹೋಗಿ ಬಿಡಬೇಕು. ಆದ್ರೆ ನಂದಂತ ಕಲಹ ಕದನ ಮಾಡಕ್ಕೆ ಹೋಗಬಾರದು. ಎಷ್ಟು ಜನ ಮಾಡೋದಿಲ್ಲ ಭೂಮಿ ಸಲುವಾಗಿ ಹೊಡೆದಾಟ. ಇಬ್ಬರು ಅಣ್ಣ ತಮ್ಮಂದಿರಿದ್ರು. ಅವನಿಗೊಂದು 5 ಎಕರೆ, ಇವನಿಗೊಂದು 5 ಎಕರೆ. ಅವರ ತಂದೆ 10 ಎಕರೆ ಜಮೀನು ಗಳಿಸಿದ್ದ. ಇಬ್ಬರಿಗೂ 5-5 ಎಕರೆ ಹಂಚಿ ಕೊಟ್ಟ. ಮುಂದೆ ವಯಸ್ಸಾಯಿತು, ಪ್ರಾಣ ಬಿಟ್ಟ. ಇಬ್ಬರು ಬಿತ್ತಿ ಬೆಳೀತಿದ್ರು. 1 ವರ್ಷ ಅಣ್ಣನ ಹೊಲದಾಗ ತಮ್ಮ 1-2 ತಿರುವ ಹೆಚ್ಚು ಬಿತ್ತಿದ್ದ. ಆವಾಗ ಅಣ್ಣಿವ ದೊಡ್ಡ ಗುಣ ತಗೋಬೇಕಾಗಿತ್ತು, ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು. ಆವಾಗ ತಮ್ಮನಿಗೆ ಹೋಗಿ ಕೇಳಿದ, ಅಲ್ಲೋ ನಿನ್ನ ಹೊಲದಾಗ ನೀ ಬಿತ್ತಬೇಕಪ್ಪ, ನನ್ನ ಹದ್ದಿನೊಳಗೆ, ನನ್ನ ಜಮೀನದೊಳಗೆ, ನನ್ನ ಹೊಲದಾಗ ನೀ ಯಾಕೆ 2 ತಿರುವು ಹೆಚ್ಚು ಬಿತ್ತಿದೆ ಅಂತ ಅಣ್ಣ ಕೇಳಿದ. ಆವಾಗ ತಮ್ಮಂದ, ಗೊತ್ತಾಗಲಾರ್ದಕ್ಕೆ ಬಿತ್ತೀನಿ, ಮುಂದಿನ ವರ್ಷ ಮತ್ತೆ ನನ್ನ ಹೊಲದಾಗ ನಾನು ಬಿತ್ಕೋತೀನಿ, ಇದು 1 ವರ್ಷ ಆಗ್ಯದಂತ ಎಷ್ಟು ಹೇಳಿದ. ಆದ್ರೆ ಅಣ್ಣ ಕೇಳಲಿಲ್ಲ. ಜಗಳಕ್ಕೆ ನಿಂತ, ಇವನು ಜಗಳಕ್ಕೆ ನಿಂತ. ಇಬ್ಬರದು ಹೆಚ್ಚ ಕಡಿಮೆ ಅಂತ ಜಗಳ ಶುರುವಾಯಿತು. ಅದು ಊರು ತುಂಬ ಸುದ್ದಿ ಆಯಿತು. ಇವರಿಬ್ಬರು ಹೊಲದ ಸಲುವಾಗಿ ಹೊಡೆದಾಡಕತ್ತಾರಂತ. ಆವಾಗ ಊರು ಹಿರಿಯರು ಕೂಡಿದ್ರು. ಮತ್ತೆ ಮರಳಿ ಆ ಹೊಲನ ಅಳಿಸಿ ಕಲ್ಲು ಹಾಕಿ ಕೊಡಬೇಕಂತ ಹಿರಿಯರು ಇವರಿಬ್ಬರನ್ನ ಕರ್ಕೊಂಡು ಹೊಲಕ್ಕೆ ಬಂದರು. ಊರು ಜನ ಎಲ್ಲ ಹೊಲ ಅಳಿತಿದ್ರು. ಇವರೆಲ್ಲರೂ ಅಳಿಯುವಾಗ ಹೊಲ ನಗಾಕತ್ತಿತ್ತು. ಅಳಿಯೋದು ನೋಡಿ ನಗುತ್ತಿತ್ತದು ಹೊಲ. ಇವರು ಕೇಳಿದರು, ನಮ್ಮನ್ನು ನೋಡಿ ಯಾಕೆ ನಗತಿದ್ವಿ ಅಂದರು. ನಗಲಾರ್ದ ಅಳಬೇಕೇನಂತದು ಹೊಲ. ನೀವು ಮಾಡೋದು ನೋಡಿ ಅಳಬೇಕೇನು ನಗಲಾರ್ದ? ಹೌದು, ನಗುದು ನಗತಿ, ಎದ್ರ ಸಲುವಾಗಿ ನಗತಿ ಅಂತ ಕೇಳಿದರು ಹೊಲಕ್ಕೆ. ಅದು ಭೂಮಿ ಅಂತೂ ನೀವೇನು ಅಳೆಯಾಕೆ ಬಂದಿರಲ್ಲ, ಇದಕ್ಕಿಂತ ಮೊದಲು ಅಳದಿರಿ, ನನ್ನ ಅಳತಿ ಸಿಕ್ಕಿಲ್ಲ. ನಿಮಗಟ್ಟ ಅಲ್ಲ, ನಿಮಗಿಂತ ಪೂರ್ವದೊಳಗೆ ಲಕ್ಷ ಲಕ್ಷ ಜನ ಬಂದು ಅಳತಿ ಮಾಡ್ಯಾರ. ಒಬ್ಬರಿಗೂ ನನ್ನ ಅಳತಿ ಸಿಕ್ಕಿಲ್ಲ, ನಿಮಗೂ ಸಿಗುವುದಿಲ್ಲ. ಒಂದು ತಿಳ್ಕೊಳ್ಳಿ, ನಾನಿರೋದು ಬಿತ್ತಿ ಬೆಳೆಯಾಕದೀನಿ ಹೊರತು ಅಳೆಯಾಕಿಲ್ಲ. ನಿಮ್ಮಂಗ ಅಳಿಬೇಕಂತ ಬಂದವರು ನನ್ನೊಳಗೆ ಅಳುದು ಹೋಗ್ಯಾರ ಹೊರತು ಯಾರೂ ಉಳ್ದಿಲ್ಲ ಜಗತ್ನಾಗಂತ ಭೂಮಿ ಹೇಳಕತ್ಯದ. ಇವ ಮನುಷ್ಯರ ಮಾತಾ ಕೇಳೋದಿಲ್ಲ, ಭೂಮಿ ಮಾತು ಕೇಳ್ತಾನ. ಅದು ಭೂಮಿ ಹೇಳಕತ್ಯದ, ಇವನಿಗೆ ಕೇಳಿಸ್ತಾ ಇಲ್ಲ. ತಗೊಂಡೇನು ಮಾಡೋದು? ನಾನಿರೋದು ಬಿತ್ತಿ ಬೆಳೆಯಾಕ, ಬರೀ ಅಳತೆ ಮಾಡಾಕಿಲ್ಲೋ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಬೆಳ್ಳಿ ಬಂಗಾರ ಬರುವಾಗ ತಗೊಂಡು ಬಂದೀವಿ. ತಾಯಿ ಗರ್ಭದಿಂದ ಬರುವಾಗ ನಕ್ಲೆಸ್ ಹಾಕ್ಕೊಂಡು ಬಂದೀವನು, ಕೊರಳಾಗ ಕೈಯಾಗ ಬಂಗಾರದ ಬಳಿ ಇಟ್ಕೊಂಡ ಬಂದೀವೇನು? ಯಾವ ತಾಯಿ ಜನ್ಮ ಕೊಟ್ಟಿರ್ತಾಳ ಅದ ತಾಯಿ ಕೂಡ ಎಷ್ಟು ಜನ ಬಂಗಾರದ ಸಲುವಾಗಿ ಜಗಳ ಮಾಡಿಲ್ಲ.
ಎಷ್ಟು ಜನ ತಾಯಿನ ನೋಡಲಾರ್ದಂಗಿಲ್ಲ. ಈ ಕಡೆ ಮಗಳೂ ನೋಡೋದಿಲ್ಲ, ಈ ಕಡೆ ಮಗಳೂ ನೋಡೋದಿಲ್ಲ. ಗಂಡ್ಮಕ್ಳು ನೋಡೋದಿಲ್ಲ, ಆ ಮಾತು ಬೇರೆ. ಇದು ನಿಮ್ಮದ ಕತೆ. ಇದು ಅಂದ್ರೆ ಅವ್ರಿಗೆ ಯಾಕೆ ಹೆಚ್ಚು ಕೊಟ್ಟು, ನನಗೆ ಯಾಕೆ ಕಡಿಮೆ ಕೊಟ್ಟು? ಎದ್ರದ್ದು? ಬಂಗಾರದ ಕತೆ ಇದು. ಬಂಗಾರ ಮುಖ್ಯ ಅಲ್ಲ, ಎಷ್ಟು ಬಂಗಾರ ಗಳಿಸ್ಕೊಂಡು ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಬದುಕೇ ಬಂಗಾರ ಆಗಬೇಕು. ಹಂಗೆ ಒಂದಿಷ್ಟು ಬದುಕಬೇಕು, ಹಂಗೆ ಬದುಕೋದು. ಬದುಕು ಬಂಗಾರ ಆಗಬೇಕು ಹೊರತು ಬರೀ ಬಂಗಾರಕ್ಕಾಗಿ ಬದುಕೋದಲ್ಲ. ಆದ್ದರಿಂದ ಹೇಮ ನಿನ್ನದಲ್ಲ, ಇದನ್ನ ಯಾರೂ ತಂದಿಲ್ಲ, ಕಾಮಿತ ನಿನ್ನದಲ್ಲ. ಇಲ್ಲಿ ಕಾಣೋದೆಲ್ಲ ಇದು ಭಗವಂತಂದು, ದೇವ ಕೊಟ್ಟಿರುವ ದಿವ್ಯ ಕಾಣಿಕೆ ಇದು. ಅದನ್ನು ನೋಡು, ಮುಟ್ಟು, ಬಳಸು, ಸಂತೋಷ ಪಡು, ಆನಂದ ಪಡು. ಆದರೆ ನಂದಂತ ಭಾಳ ಕಲಹ, ಕದನ, ಕೋಪ, ತಾಪ ಮಾಡಿಕೊಂಡು ಬದುಕಾಕ ಹೋಗಬೇಡ. ಅವಾಗ ಅವ್ರಂತಾರ, ಅಲ್ಲಮರು ನಿಂದನ್ನೋದು ಯಾವುದದ? ಒಂದದ, ಯಾವುದು? ನಿನ್ನೊಡವೆ ಎಂಬುದು ಜ್ಞಾನರತ್ನ. ರತ್ನ ಅಂದ್ರೇನು? ಸಂಪತ್ತು. ನಿಂದನ್ನೋದು ಒಂದದ, ಇಲ್ಲಂತಲ್ಲ. ಯಾವುದು? ಜ್ಞಾನರತ್ನ. ಯಾವುದು ಜ್ಞಾನ? ಅಭೇದ ದರ್ಶನಂ ಜ್ಞಾನಂ. ಜ್ಞಾನಕ್ಕೊಂದು ಡೆಫಿನಿಷನ್ ಕೊಟ್ಟಾರ, ಅಭೇದ ದರ್ಶನಂ ಜ್ಞಾನಂ. ಭೇದ ಅಂದ್ರ ಎರಡ, ಅಭೇದ ಅಂದ್ರ ಒಂದೇ. ಒಳಗಿರ್ತಕ್ಕಂಥ ಆತ್ಮವಸ್ತು ನಿಮ್ಮದೊಂದು ಬ್ಯಾರೆ, ನಮ್ಮದೊಂದು ಬ್ಯಾರೆ ಅದ. ಏನು ಆತ್ಮ? ಇರದ ಒಂದು ಆತ್ಮ. ಇಲ್ಲ, ನಾವು ಸ್ತ್ರೀಯರದೀವಿ, ಸ್ತ್ರೀಯರ ಆತ್ಮ ಬ್ಯಾರೆ, ಪುರುಷರ ಆತ್ಮ ಬ್ಯಾರೆ, ಶ್ರೀವಂತನ ಆತ್ಮ ಬ್ಯಾರೆ, ಬಡವನ ಆತ್ಮ ಬ್ಯಾರೆ, ತಿಕೋಟದವ್ರದ್ದು ಒಂದು ಆತ್ಮ ಬ್ಯಾರೆ, ತಿರುಪತಿಯವ್ರದ್ದು ಒಂದು ಬ್ಯಾರೆ ಅಂತದ. ಏನು? ಇರದ ಒಂದು ಆತ್ಮ. ಅದನ್ನು ಒಂದಿಷ್ಟು ನೋಡು. ಎಲ್ಲರೊಳಗಿರ್ತಕ್ಕಂಥ ಪರಮ ಸತ್ಯದ ವಸ್ತು ಒಂದೇ ಅದ. ನಾವೆಲ್ಲರೂ ಒಂದೇ ಅನ್ನುವಂಥ ಭಾವ ಇತ್ತು ಜ್ಞಾನ. ಅವರು ಬ್ಯಾರೆ, ಇವರು ಬ್ಯಾರೆ. ಅವರು ಆ ಧರ್ಮದವರು, ಇವರು ಈ ಧರ್ಮದವರು, ನಾವು ಇಂಥ ಧರ್ಮದವರು. ಇದು ಏನದಲ್ಲ. ಇದು ಇತ್ತಂದ್ರೆ ಜ್ಞಾನ ಅಲ್ಲದು. ನಾವೆಲ್ಲರೂ ಒಂದೇ. ಎಲ್ಲರೊಳಗಿರ್ತಕ್ಕಂಥ ವಸ್ತು ಒಂದೇ. ಬೆಲ್ಲ ಒಂದ ವಸ್ತು ಅದ. ಅದನ್ನು ಒಂದಿಷ್ಟು ಗೋಧಿ ರವೆದೊಳಗೆ ಕೂಡಿಸಿದ್ರೆ ಸಜ್ಜಕ್ಕಾಗತ್ತೆ. ಅದನ್ನು ಒಂದಿಷ್ಟು ಕಡ್ಲಿ ಬ್ಯಾಳಿಯೊಳಗೆ ಹಾಕಿ ರುಬ್ಬಿದ್ರೆ ಹೋಳಿಗೆ ಆಗತ್ತೆ. ಒಂದಿಷ್ಟು ಕರಿಗಡಬಾಗತ್ತೆ. ಹೆಸರು ಬೇರೆ, ಎಲ್ಲದ್ರೊಳಗಿರುವುದು ಏನೋ ಹೋಳಿಗೆಯಾಗಿರೋ ಬೆಲ್ಲ ಬ್ಯಾರೆ, ಸಜ್ಜಕದಾಗಿರೋ ಬೆಲ್ಲ ಬ್ಯಾರೆ. ಹಿಂಗೇನಾರ ಬೆಲ್ಲ ಬ್ಯಾರೆ ಬೇರೆ ಅದಾವ ನಿಮ್ಮವು? ಇರೋದು ಒಂದ ಬೆಲ್ಲ. ಆದ್ರೆ ಸ್ಥಾನಮಾನದಿಂದ, ಕಾರ್ಯದ ದೃಷ್ಟಿಯಿಂದ ಭಿನ್ನ ಭಿನ್ನ ಆಗಿರಬಹುದು. ನೀವು ಕೋಟಿ ಸಂಪತ್ತು ಗಳಿಸಿದ್ರೆ ಕೋಟ್ಯಾಧೀಶರಂತಾರ, ಲಕ್ಷ ಗಳಿಸಿದವ್ರಿಗೆ ಲಕ್ಷಾಧೀಶರಂತಾರ, ಅಬ್ಜ ಗಳಿಸಿದ್ರೆ ಅಬ್ಜಾಧೀಶರಂತಾರ. ಹಣದ ಮೇಲೆ ನಿಮ್ಮನ್ನು ಅಳಿತಾರ ಹೊರತು ಒಳಗಿರ್ತಕ್ಕಂಥ ವಸ್ತು ಮಾತ್ರ ಒಂದೇ ಐತಿ. ಅವರು ಕೋಟಿ ಗಳಿಸ್ಯಾರ, ಕೋಟ್ಯಾತ್ಮರು. ಇವರು ಲಕ್ಷ ಗಳಿಸ್ಯಾರ, ಲಕ್ಷಾತ್ಮರು. ಹಿಂಗೆಲ್ಲರ ಅನ್ನಕ್ಕೆ ಬರ್ತದೇನು? ಇರದ ಒಂದು ವಸ್ತು. ಒಂದಂತ ತಿಳ್ಕೊಳ್ಳೋದೇ ಜ್ಞಾನ, ಎರಡಂತ ತಿಳ್ಕೊಂಡ್ರೆ ಅಜ್ಞಾನ. ಇನ್ನೂ ನಿಮಗೆ ತಿಳಿವಂಗ, ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಗಳು ಅಷ್ಟೇ ಇನ್ನೊಬ್ಬರ ಮನೆಯಿಂದ ಸೊಸೆಯಾಗಿ ಬಂದಿರತಕ್ಕಂಥ ಹೆಣ್ಮಗಳನ್ನು ಅಷ್ಟೇ. ಇವರಿಬ್ಬರು ಒಂದೇ ಅಂತ ತಿಳ್ಕೊಂಡು ತ್ರಾಸು ಕೊಡಲಾರ್ದಂಗೆ ಅವ್ರನ್ನ ಪ್ರೀತಿ ಮಾಡಿದ್ರ ಜ್ಞಾನಿಗಳು. ಮತ್ತು ನನ್ನ ಮಗಳು ಶ್ರೇಷ್ಠ, ಬಂದಾಕಿ ಸೊಸೆ ಅದಳ ಕನಿಷ್ಠ, ಯಾಕೆ ಇನ್ನೊಬ್ಬರು ಮಗಳಲ್ಲ? ನನ್ನ ಮಗಳು 8ರ ತನ ಮಲಗಿದ್ರು ನಡೀತದ.
ಸೊಸಿನ ಮಾತ್ರ 4ಕ್ಕೆ ಎಬ್ಬಸಕ್ಕೆ ಶುರು ಮಾಡೋದು. ಸೊಸಿ ಬ್ಯಾರೆ ಮಗಳು ಬ್ಯಾರೆ ಅಂದ್ವಿ ಅಜ್ಞಾನ. ನೀನು ಸೊಸಿ ಅಲ್ಲ, ನೀನು ನನ್ನ ಮಗಳಿದ್ದಂಗೆ ಅಂದೇವಿ ಜ್ಞಾನ. 2 ಮಾಡೋದಲ್ಲ, ಭೇದ ಮಾಡೋದಲ್ಲ, ಒಂದೇ ಮಾಡೋದು. ಅಭೇದ ದೃಷ್ಟಿಯಿಂದ ನೋಡೋದು ಜಗತ್ತನ್ನ. ಜೀವ ಬೇರೆ ದೇವ ಬೇರೆ. ಅದಕ್ಕೆ ತಾಯಿ ಅಪ್ಪ ಅವ್ರು ಏನು ನಿನ್ನೆ ನಿಮ್ಗೆ ಹೇಳ್ಯಾರ ಆ ಪ್ರಕಾರ ಊರೊಳಗೆ ಯಾರ್ದಾರ ಮನ್ಯಾಗ ಮಗು ಜನನ ಆಗೈತಿ ಅಂದ್ರೆ ಹುಡುಕೊಂಡು ಅವ್ರ ಮನೆಗೆ ಹೋಗ್ರಿ. ಸ್ವಾದರತ್ತೇರು ಹೆಸರಿಡೋದು ಕುಟ್ಟುಟ ಕುರ್ರ ಅಂತ ಕಿವ್ಯಾಗ ಹೆಸರು ಇಡ್ತಿರ್ತಾರಲ್ಲ, ಡೊಬ್ಬ ಹಾಕ್ಲಾಗಂಗೆ ಬಡ್ತಾ ಬಿಡಿರಿ ಮ್ಯಾಗ, ಬೆನ್ನಿನ ಮ್ಯಾಗ ದಾಗ್ ಇಡೀ ಓಣಿ ಕೇಳಿರ್ಬೇಕು ನೋಡು. ಎಲ್ಲರೂ ಕೂಡಿಕೊಂಡು ಅಷ್ಟರಿಗೆ ಚಂದಾಗೆ ಹೆಸರಿಟ್ಟು ಚಂದನ ಹೆಸರಿಡ್ಬೇಕು. ಹ್ಞೂನ್ರಿಪ್ಪ ತಗೊಂತೀವಿ ಇಟ್ಬಿಟ್ರಿಪ್ಪ. ತಾಯಿ ಹೃದಯ ನಮ್ಮ ಒಪ್ಪತ್ತೇಶ್ವರ ಪೂಜ್ಯರು ಚೂರು. ಆ ತಾಯಿ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ತಾಳಲ್ಲ, ಎಷ್ಟು ಪ್ರೀತಿಯಿಂದ ಆ ತಾಯಿ ಬೆಳೆಸಿದ್ರು ಕೂಡ. ವಿಶೇಷವಾಗಿ ನೀವು ವಿಚಾರ ಮಾಡ್ರಿ, ಗಂಡು ಮಕ್ಕಳ ಬಗ್ಗೆ ಸಮಸ್ಯೆ ಇಲ್ಲ. ಹೆಣ್ಣು ಹುಟ್ಟಿತು ಅಂತಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಬೆಳೆಸ್ರಿ, ಬೇಕಾದಷ್ಟು ಈಗಿನ ಕಾಲಕ್ಕೆ ತಕ್ಕಂಗೆ ಸಾಲಿ ಕಲಿಸ್ರಿ. ಅವ್ರನ್ನ ಡಾಕ್ಟರ್ ಮಾಡ್ರಿ, ಎಂಜಿನಿಯರ್ ಮಾಡ್ರಿ, ವಕೀಲರು ಮಾಡ್ರಿ, ಏನಾರ ಮಾಡ್ರಿ. ಏನು ಮಾಡಿದಾರ ನಿಮ್ಮ ಮನ್ಯಾಗ ನಿಲ್ತಾರನವ್ರು. ಒಂದು ದಿನ ನಿಮ್ಮ ಮನೆ ಬಿಟ್ಟು ನಿಮಗೆ ಕೈ ಕೊಟ್ಟು ಹೋಗಿಬಿಡಾರ ಅವ್ರು. ಹೆಣ್ಮಕ್ಳ ಜೀವನ ನಾವು ಗಂಡು ಮಕ್ಕಳಾದವರು ವಿಚಾರ ಮಾಡಬೇಕು. ಎಷ್ಟು ತ್ಯಾಗಮಯವಾದಂತಹ ಜೀವನ. ಯಾರದೋ ಮನ್ಯಾಗ ಹುಟ್ಟಿ ತಾಯಿ ತಂದೆ, ಆ ಹುಟ್ಟಿದ ಮನೆ ತಂದೆ ತಾಯಿ ಎಲ್ಲಾರನ್ನೂ ಬಿಡ್ಬೇಕು. ಎಲ್ಲೇ ಕೊಟ್ಟಿರ್ತಾರ, ಅವ್ರ ಗುರುತಿಲ್ಲ, ಪರಿಚಯ ಇಲ್ಲ, ಏನೇನೇ ಇಲ್ಲ. ಆ ಮನೆಗೆ ಹೋದ್ಲಂದ್ರೆ ಈಕಿ ಒಬ್ಬಕ್ಕೆ ಒಂದು ಪಾರ್ಟಿ, ಉಳಿದವ್ರಷ್ಟರು ಒಂದು ಪಾರ್ಟಿ. 2 ದಿವಸದ ಮಟ್ಟಿಗೆ ಯಾರು ಕಳ್ಸಕ್ಕೆ ಹೋಗಿರ್ತಾರ ಅವ್ರು ಇದ್ದು ಚಂದಾಗಿರುವ, ಧೈರ್ಯದಿಂದ ಇರು, ಎಲ್ಲ ನಿಮ್ಮ ಅತ್ತೆ ಮಾವ ಅಷ್ಟು ದೇವ್ರಿದ್ದಂಗೆ ಅದಾರ ಅಂತ ಬುದ್ಧಿ ಮಾತು ಹೇಳಿ ಮನೆಗೆ ಬರ್ತಾವ. ಇದು ಒಂದೇ. ಮನ್ಯಾಗ ಎಲ್ಲರೂ ಪ್ರೀತಿಯಿಂದ ನಡೆಸ್ಕೊಂಡ್ರೆ ಆ ತಾಯಿ ಜೀವನ ಸುಖವಾಗಿರ್ತೈತಿ. ಸಸಿ ನೆಡ್ತೀವಲ್ರಿ, ಒಂದು ಗೇಣು ಆಗಿರ್ತೈತಿ, ಕಿತ್ತು ಬಿಡ್ತೀವಿ, ತಗೊಂಡೋಗಿ ಹೊಲ್ದಾಗ ಹಚ್ತೀವಿ. 2 ಮಣ್ಣಿನ ಗುಣ ನೀರಿನ ಗುಣ ಒಂದಾದ್ರೆ ಅದು ಮರ ಆಗ್ತೈತಿ, ನೆರಳು ಕೊಡ್ತೈತಿ, ಹಣ್ಣು ಕೊಡ್ತೈತಿ. ಇಲ್ಲಿರೋ ಬಾಡಿ ಹೋಗಿ ಬಿಡ್ತೈತಿ. ಅದಕ್ಕೆ ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರೆ. ಆರತಿ ಒಳಗೆ 2 ದೀಪ ಇರ್ತಾವ ತಾಯಿ. ಕಾರಣ ಏನು ಗೊತ್ತಾ? ಒಂದು ಹುಟ್ಟಿದ ಮನೆ ಬೆಳಗಾಕ, ಒಂದು ಕೊಟ್ಟ ಮನೆ ಬೆಳಗಾಕ. 2 ಮನೆಯನ್ನು ಬೆಳಗುವ ಜವಾಬ್ದಾರಿಯನ್ನು ಹೊತ್ತು ಗುರುತು ಪರಿಚಯ ಇಲ್ಲದ ಯಾರದೋ ಮನೆಗೆ ಹೋಗ್ಬಿಡ್ಬೇಕು ಆ ತಾಯಿ. ಅವ್ರ ಮನೆ ದೇವ್ರ ಹೆಸರು ಹೇಳ್ಬೇಕಾಕಿ, ತಮ್ಮ ಮನೆ ದೇವ್ರ ಹೆಸರು ಮುಗ್ದವ ತಲಿ. ಈಕಿ ಗಿರಿಜವ್ವ ಅಂತ ತವ್ರ ಮನೆ ಹೆಸರು ಇದ್ರೆ ನಮ್ಗೆ ಚಂದ ಇಲ್ರಿ, ಅದು ನಾವು ಗೌರವ ಅಂತ ಇಟ್ಕೊಂತೀವಿ. ಅವ್ರು ಅಂದ್ರೆ ಗಂಡನ ಮನೆಗೆ ಹೋದ್ಮ್ಯಾಗ ಆಕಿ ಗೌರವ ಆಕ್ಕಾಳ. ತವ್ರ ಮನೆಯವ್ರು ಹೋಗಿ ಗಿರಿಜವ್ವ ಅದಾನ್ರಿ ಮನೆಗೆ ಅಂದ್ರೆ ಯಾ ಗಿರಿಜವ್ವ ಅಂತಾರವ್ರು. ಅವ್ರ ಗೌರವ ಅನ್ನೋರ ನಾವು ಗಿರಿಜವ್ವ ಅನ್ನಾರ. ಗೌರವ ಇಲ್ಲ, ಗಿರಿಜವ್ನ ಇಲ್ಲ, ಕಡೆಗೆ ಉಮ್ಮಕ್ಕನ ಕರ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಬರ್ತದೆ. ಏನು ಮನೆ 18-20 ವರ್ಷಗಳವರೆಗೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ಮಗಳನ್ನ ಗುರುತು ಪರಿಚಯವೇ ಇಲ್ಲದ ಯಾರದೋ ಮನೆಗೆ ಕೊಟ್ಟು ಕೈ ಬಿಟ್ಟು ಬಿಡ್ತೀವಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಓಣಿ ತುಂಬ ಅಡ್ಡಾಡಿ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಉಡಿಯಕ್ಕೆ ತುಂಬಿಸ್ಕೊಂಡು ಬಂದು ಗಂಡನ ಮರಿಯವ್ರು ಕರಿಯಾಕೆ ಬಂದಾರ. ಈಕೆ ಹೊರಟು ನಿಂತಾಳ. ತಾಯಿ ಮಗಳು ನೋಡ್ತಾಳ, ಮಗಳ ತಾಯಿ ನೋಡ್ತಾಳ. ದುಃಖ ತಡೆಯೋದಿಲ್ಲ, ಕಣ್ಣಾಗ ಬಟ್ನೀರು ಆಡ್ತಾವ, ತೆಕ್ಕಿ ಹಾಕ್ಕೊಂಡು ಬೋರಾಡಿ ಅಳುತ್ತಾವು ಈ ತಾಯಿ ಮಗಳು ಇಬ್ರು. ಅಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ನಡುವಣ್ಯಾಗ ಸೊಸೆಯಲ್ಲ ತೂಪರದ ಚೆಕ್ಕಿ ಒಲೆಗಲ್ಲ, ತೂಪರದ ಚೆಕ್ಕಿ ಒಲೆಗಲ್ಲ ತವರಿಗೆ ಮಾತು ತಂದೋಳು ಮಗಳಲ್ಲ. ಅಮ್ಮ ನೀನು ಎಂದ ತವರಿಗೆ ಕೆಟ್ಟ ಹೆಸರು ತಂದೆ ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ತಾಯಿ ಅಂತ ಹೇಳ್ತಾಳೆ. ಆ ಮನೆಗೆ ಏರುವಾಗಿ ಆ ತಾಯಿಗೆ ಹೊರಟು ಹೋಗಿಬಿಡ್ತಾಳೆ. ಇನ್ನು ಗಂಡನ ಮನೆಗೆ ಬಂದ ಮೇಲೆ ಹೊಂದಿಕೊಂಡು ಬದುಕುವಂತ ಅದೊಂದು ಚಾಲೆಂಜ್. ಅದು ಅತ್ತಿ ಮಾವ ಎಲ್ಲರೂ ಹೇಳ್ತಾರೆ, ಅತ್ತಿ ಮಾವನ್ನ ನಿನ್ನ ತಂದೆ ತಾಯಿ ಅಂತ ತಿಳ್ಕೊಳುವ ಅಂತ. ಅತ್ತಿ ಮಾವಗ ಏನು ಹೇಳ್ತಾರೆ? ಮನೆಗೆ ಬಂದು ಸೊಸಿ ನಿನ್ನ ಮಗಳು ಅಂತ ತಿಳ್ಕೊಳುವ ಅಂತಾರೆ, ಹೇಳ್ತಾರ. ಆದ್ರೆ ಯಾರು ನಡೆದ ಆ ರೀತಿ ನಡೆಯವರೇ ಇಲ್ಲ. ನೀವು ಹಿಂದಿನಿಂದ ನೋಡ್ಕೊಂತ ಅತ್ತಿ ಸೊಸಿಗೆ ಅಂದ್ರೆ ಇಲಿಗೂ ಬೆಕ್ಕಿಗೂ ಬಿದ್ದಂಗ ಒಟ್ಟಾಗಂಗಿಲ್ಲ, ಆಗಂಗಿಲ್ಲ. ಯಾಕೇನದು? ಈಗ ನೀವರ ಏನು ಹಿರಿಯರು ಮಾಡಿದ ಪದ್ಧತಿ ಮುರಿಬಾರ್ದಂತ ನೀವು ಹಂಗ ನಡ್ಕೊಂತ ಹೊಂಡ್ಬಿಟ್ರಿ. ಹಿರಿಯರ ಪದ್ಧತಿ ಅಲ್ಲ
ಆದ್ರೆ ಒಂದು ಮಾತು ಮಾತ್ರ ಮೆಚ್ಚಬೇಕು, ಏನಂದ್ರೆ ಈಗ ಅಟ್ ಪ್ರೆಸೆಂಟ್ ಈಗಿನ ಕಾಲದೊಳಗೆ ಮಾತ್ರ ಅತ್ತಿ ಸೊಸಿ ಜಗಳ ಭಾಳ ಕಡಿಮೆ ಆಗ್ಯಾವ. ನೋಡ್ರೆ ನೀವು ಬೇಕಾದ್ರೆ ಪೇಪರ್ನಾಗ ಬರೀ ಅತ್ತಿ ಸೊಸಿ ಜಗಳ ಸುದ್ದಿನೇ ಇರು, ಚಿಮ್ನೆ ಹಣ್ಣು ಹೋಗಿ ಸುಟ್ರು, ಬ್ಲಾಸ್ಟ್ ಆತು, ಮನ್ಯಾಗ ಬಾಮ್ಯಾಗ ಕುತ್ತಿಗೆ ಈಚೆ ಹೋಗಿದ್ರು, ಬರೀ ಇಂಥವು ಓದ್ತಿದ್ವು ನಾವು. ಅತ್ತಿ ಸೊಸಿ ಜಗಳದ ಸುದ್ದಿ ಪೇಪರ್ನಾಗ ಈಗ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಅತ್ತಿ ಸೊಸಿ ಕೂಡೇ ಇರಂಗಿಲ್ಲಲ್ಲ. ಅತ್ತಿ ಸೊಸಿ ಕೂಡಿದ್ರೆ ಜಗಳ ಬರ್ತೈತಿ, ಕೂಡೇ ಇರಂಗಿಲ್ಲ. ಮದುವೆಯಾಗಿ ಬಂದ ಮರದಿವಸ ಸೂಟ್ಕೇಸ್ ಹಿಡ್ಕೊಂಡು ಹೊರಗೆ ಹೆಜ್ಜೆ ಈಕಿ ಇಟ್ಲ, ಆಕಿ ಯಾವಾಗ ಹೆಜ್ಜೆ ಇಟ್ಲು ಇವ ಆಕಿ ಸೆರಗಿ ಹಿಡ್ಕೊಂಡು ಕಮರಾಮ ಇವನ ಹಿಂದಗುಂಟ ಹೊಂಡ. ಭಾಳ ಮಂದಿ ಗಂಡ್ಮಕ್ಳದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಹೆಣ್ಮಗಳು ಮನೆಗೆ ಬಂದಕ್ಕೆ ಹೊಸದಾಗಿ ಅದಳ, ಆಕೆಗೆ ಯಾರಿಗೂಡು ಸಲಿಗಿಲ್ಲ, ಹೊಂದಿಕೆಗಿಲ್ಲ, ಆಕೆ ಏನೋ ಒಲ್ಲೆ ಅಂತಾಳೆ ಇರಕ್ಕ ಕೂಡಿ ಅಂತ ತಿಳ್ಕೊರಿ. 5 ಬಳ್ಳ ಸವಾ ಮಾಡಿ ಗಂಡ್ಮಗ್ ಉಣಿಸಿ ಬೆಳೆಸಿ ತಿನಿಸಿ ದೊಡ್ಡವನ್ ಮಾಡ್ಯಾರಲ್ಲ, ಆಕೆ ಹೊರಗೆ ಹೊಕ್ಕಿನಿ ಅಂತಂದ್ರ ಒಂದು ಮಾತು, ನಿನಗ ನಮ್ಮ ತಾಯಿ ತಂದೆ ಜೊತೆಗೆ ಕೂಡಿ ಬದುಕಕ್ಕೆ ಆಗೋದಿಲ್ಲ ಅಂದ್ರೆ ನಾ ಬೇರೆ ಮನೆ ಮಾಡಿ ನಿನ್ನ ಇಡ್ತೀನಿ, ಬಂದು ಹೋಗಿ ಮಾಡ್ತೀನಿ, ನಾನು ನಮ್ಮ ಅಪ್ಪ ಅವನ ಜೊತೆಗೆ ಇರ್ತೀನಿ ಅಂತ ಹೇಳೋ ಗಂಡ್ಮಕ್ಳು ಒಬ್ಬರು ಇಲ್ಲಲ್ಲ. ಇವರು ಹಂಗ ಹಿಡ್ಕೊಂಡು ಹೊಂಟ್ರ. ಈಗಂತೂ ನಿಮ್ಗೆ ಹೇಳ್ತೀನಿ, ಕ್ಯಾಡ್ಗ್ಯಾಗ ನೀವು ಭಾಳ ಪುಣ್ಯ ಮಾಡಿರ್ತಾಯಿ, ಇಲ್ಲಿ ಅಂಥವ್ರು ಯಾರು ಇಲ್ಲ. ಏನಿಲ್ರಿ, ಇವ್ರನ್ನ ಸಾಲಿ ಕಲಿಸಿಬಿಡೋದು, ಎಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ವಿಮಾನ ಹತ್ತಿಸಿ ಹಾರಿಗೆ ಹೋಗ್ಬಿಡೋದು. ಗಂಡ ಒಂದು ಕಂಪ್ನಿಯಾಗ ನೌಕರಿ, ಹೆಣ್ತಿ ಒಂದು ಕಂಪ್ನಿಯಾಗ ನೌಕರಿ, ಅವನದೊಂದು ಲಕ್ಷ ಪಗಾರ, ಈಕಿದೊಂದು ಲಕ್ಷ ಪಗಾರ. ನಾ ಹೇಳೋದು ಲಕ್ಷ ಪಗಾರ, ಹೆಂಡತಿ ಲಕ್ಷ, ಗಂಡನ ಮ್ಯಾಗಿಲ್ಲ, ಗಂಡನ ಲಕ್ಷ ಹೆಂಡತಿ ಮ್ಯಾಗಿಲ್ಲ. ಎಲ್ಲಿಂದ ಬರ್ಬೇಕು? ಒಂದು ಮುಂಜಾನೆ ಅವ ಒಂದು ಕಂಪ್ನಿಗೆ ಹೋಗ್ಬೇಕು, ಈಕಿ ಒಂದು ಕಂಪ್ನಿಗೆ ಹೋಗ್ಬೇಕು, ಹೊಳೆ ಬರಕ್ಕಿಟ್ಟ ತಾಕತಿ ಬಂದು ಅಡಿಗೆ ಯಾವಾಗ ಮಾಡ್ಬೇಕು, ಊಟ ಯಾವಾಗ ಮಾಡ್ಬೇಕು. ದಾರ್ಯಾಗ ಸಿಕ್ಕದ ಅಷ್ಟು ಬ್ರೆಡ್ ಗಿಡ್ ಹಳಸಿ ಪಿಜ್ಜಾ ಗಿಜ್ಜಾ ತಗೊಂಬಂದು 2 ತುತ್ತು ತಿಂದು ನೀರು ಕುಡಿದು ನೆಲ ಸಿಕ್ಕರೆ ಸಾಕು, ಎಲ್ಲಿ ಗಂಡ ಎಲ್ಲಿ ಹೆಂಡ್ತಿ. ಮುಂಜಾನೆ 2 ಚರಿಗೆ ಸುರುಕೊಂಡು ಹಂಗ ನಾಯಿ ಬೆನ್ನ ತರಂಗ ಓಡಿದ್ದ. ಒಮ್ಮೆಗೆ ಗಂಡ ಹೆಂಡ್ತಿ ಯಾವಾಗ್ರಿ ಇವರು ವೀಕೆಂಡ್ ಬಂತಿಲ್ಲ, ಸಂಡೇ ಅವತ್ತ ಎದರ ಬದರ ಕೂತ್ಕೊಂಡು ಅಯ್ಯ ನೀನಾ ನನ್ನ ಗಂಡ ಅಂತೀ, ಅಯ್ಯ ನೀನಾ ನಾನು ಹೆಂಡ್ತಿ ಅಂತೀವಿ. ಈ ಬ್ರಾಹ್ಮಣರ ಮಂದಿಯೊಳಗ ಸಿಟ್ಟಿಗೆದ್ರ ಬೈತಿರ್ತಾರೆ. ಏನ್ ಬೈತಾರ ಗೊತ್ತೇನ ಅವರು? ರಂಡೆ ಗಂಡ ಅಂತ ಬೈತಾರ. ಇವ ರಂಡೆ ಗಂಡ ಅಲ್ಲಿ, ಇವ ಸಂಡೆ ಗಂಡ. ಇವ ಅಂದ್ರ ಗಂಡ ಓನ್ಲಿ ಆನ್ ಸಂಡೇ, ನಾಟ್ ಆನ್ ಅದರ್ ಡೇಸ್. ನಮ್ಮ ಸಂಬಂಧಗಳನ್ನು ಪುಡಿ ಆಗಿ ಹೋಗ್ಯವ್ರಿ. ಗಂಡ ಹೆಂಡತಿ ಸಂಬಂಧ ಚಂದಿಲ್ಲ, ತಾಯಿ ತಂದೆ ಸಂಬಂಧಗಳು ಚಂದಿಲ್ಲ. ಹಡದ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಮನ್ಯಾಗ ಅತ್ತೆ ಸೊಸಿ ಜೊತೆ ಕೂಡಿ, ನಿಮ್ಗೆ ಹೇಳ್ತೇನೆ ತಮಾಷೆ ಸಂಗತಿ ಒಂದು. ಅತ್ತಿ ಗಟ್ಟಿಮುಟ್ಟಿರ್ತಾಳ, ಎಲ್ಲ ವ್ಯವಸ್ಥೆಗಳಿದೆ. ನೋಡಿದ್ದಕ್ಕೆ ನಿಮ್ ಮುಖಾಂತರ ಒಂದು ಇನ್ಸ್ಪಿರೇಷನ್ ಅನ್ನೋದು ಸಿಕ್ತು. ನಮ್ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ಕ್ಲಾರಿಟಿ ಒಂದು ಸಿಕ್ತು. ಯಾವುದೇ ಕಾರಣಕ್ಕೂ ತಂದೆ ತಾಯಿನ ರಸ್ತೆಗೆ ತಂದು ಬಿಡುವಂಥ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ಯಾರು ಅನಾಥರಾಗಿರ್ತಾರೆ, ಯಾರು ನಿರ್ಗತಿಕರಾಗಿರ್ತಾರೆ, ಯಾರು ಒಂದು ತುತ್ತು ಅನ್ನ ಇಲ್ಲದೆ ಒದ್ದಾಡ್ತಿರ್ತಾರೆ, ಅಂಥವ್ರಿಗೆ ಆಶ್ರಯ ಕೊಡಬೇಕು ಅಂತೇಳಿ ನೀವು ಕೇಳಿದ್ರೆ ಇದಕ್ಕೆ ಸ್ಫೂರ್ತಿ ಯಾರು ಅಂತ ನನಗೆ ನಿಜವಾಗ್ಲೂ ಸ್ಫೂರ್ತಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರು. ಅದರ ನಂತರ ನೀವು ಕೇಳೇ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು, ಆಟೋ ರಾಜ ಅಂತ ಹೇಳ್ಬಿಟ್ಟು. ಸೊ ಆಟೋ ರಾಜ ಅವರು ನನ್ನ ಬೆನ್ನೆಲುಬು. ಅವರಿಂದ ಇವತ್ತು ಏನಾದರೂ ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಅವ್ರು ಕೊಟ್ಟಂಥ ದಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ ಸರ್. ಇದು ನಾನು ಇವಾಗ ನಾವು ಸ್ಟೂಡೆಂಟ್ಸು ನಾವೆಲ್ಲ ಕಡೆ ಓಡಾಡ್ತಾ ಇರ್ತೀವಿ, ಸುತ್ತಾಡ್ತಾ ಇರ್ತೀವಿ. ನಾವು ಜನನ ನೋಡ್ತೀವಿ. ಇವಾಗ ಕೆಲವರು ಅಲ್ಲೇ ರಸ್ತೆಯಲ್ಲೇ ಕೂತಿರ್ತಾರೆ, ಓಲ್ಡ್ ಏಜ್ ಆಗೋಗಿರುತ್ತೆ, ಅವ್ರಿಗೇನು ಕೆಲಸ ಮಾಡೋಕ್ಕಾಗಲ್ಲ. ನಮಗೂ ಮನ್ಸಲ್ಲಿ ಅನ್ಸುತ್ತೆ ಏನೋ ಒಂದು ಮಾಡ್ಕೊಡೋಣ, ಒಂದೊತ್ತು ಊಟ ಏನಾದರೂ ನಮ್ಮ ಕೈಲಿ ಆದಷ್ಟು ಕೊಟ್ಬಿಡ್ತೀವಿ. ಆದರೆ ನಮ್ಮ ಹತ್ರ ಏನು ಅಂದರೆ ನಾವು ದುಡಿತಾ ಇಲ್ಲ. ಇವಾಗ ಮನೇಲೂ ಕೇಳೋಕ್ಕೆ ಸ್ವಲ್ಪ ಇದಾಗುತ್ತೆ. ನಮ್ಗೆ ಆದಷ್ಟು ಮಾಡ್ತೀವಿ, ಆದರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಆದರೆ ನೋಡಿದ್ರೆ ತುಂಬ ಬೇಜಾರಾಗುತ್ತೆ, ನೋವಾಗುತ್ತೆ ಮನಸ್ಸಿಗೆ. ನೀವು ಸ್ಟಾರ್ಟ್ ಮಾಡಿದಾಗ, ನೀವು ಇವಾಗ ಟ್ಯಾಕ್ಸಿ ಡ್ರೈವರು, ನೀವು ನೋಡ್ತಾ ಇದ್ರಿ ಜನನ ಹೆಂಗಿದ್ದಾರೆ ಅಂತ, ಅದು ಒಂದು ಹೆಜ್ಜೆ ಇಡಬೇಕಲ್ಲ, ಮೊದಲನೇ ಹೆಜ್ಜೆ ಇಡಬೇಕಲ್ಲ. ಏನಾದರೂ ಅದಕ್ಕೆ ಮೊದಲನೇ ಹೆಜ್ಜೆ ಇಡೋದಕ್ಕೆ ಕಾರಣನೇ ಅವಮಾನ ಸರ್. ಪ್ರತಿಯೊಬ್ಬ ಮನುಷ್ಯನಿಗೆ ಅವಮಾನ ಆದಾಗ್ಲೇ ಅವನೇನಾದರೂ ಒಂದು ಆಗೋದಕ್ಕೆ ಸಾಧ್ಯ. ನಿಮ್ಮನ್ನು ಎಲ್ಲರೂ ಒಳ್ಳೆಯವರು ಅಂತ ಹೇಳಿದ್ರೆ ನಿಮ್ಗೊಂದು ದೇವಸ್ಥಾನ ಕಟ್ಟಬೇಕಾಗತ್ತೆ. ಸೊ ಯಾರು ನಿಮ್ಮನ್ನು ಒಳ್ಳೆಯವರು ಅನ್ನಬಾರ್ದು. ಕೆಟ್ಟವ್ರು ಅಂತ ಹೇಳಿದಾಗಲೇ ನಿಮ್ಗೊಂದು ಹುಮ್ಮಸ್ಸು ಬರುತ್ತೆ, ನಾನು ಇವ್ರ ಮುಂದೆ ಏನಾದರೂ ಮಾಡಿ ತೋರಿಸ್ಬೇಕಂತ ಅನಿಸುತ್ತೆ. ಸೊ ನಾನು ನಿಮ್ಮ ಥರನೇ ಯೋಚನೆ ಮಾಡ್ತಾ ಇದ್ದೆ, ನಂಗೆ ಎಲ್ಲರೂ ಸಪೋರ್ಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅವ್ರ ಹತ್ರ ಹೋಗಿ ಕೇಳಿದ್ರೆ ಏನಾದ್ರು ಹೆಲ್ಪ್ ಮಾಡ್ತಾರೆ ಅಂತ. ನಾನು ಹೋಗಿ ದೊಡ್ಡವ್ರ ಹತ್ರ ಎಲ್ಲ ಒಂದು 10-20 ಜನ ಕೂತಿರೋ ಜಾಗದಲ್ಲಿ ಹೋಗಿ ಕೇಳಿದೆ, ಸರ್ ಈ ಥರದ್ದೊಂದು ಸೋಷಿಯಲ್ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಯಾರೋ ನಿರ್ಗತಿಕರನ್ನ ಕರ್ಕೊಂಡು ಬರ್ಬೇಕು ಅನ್ಕೊಂಡಿದ್ದೀನಿ. ಅವಾಗ ಅವ್ರು ಮಾಡಿದ ಮೊದಲನೇ ಕೆಲಸ ಏನಂದರೆ ಅವಮಾನ. ಯಾವ ರೀತಿ ಗೊತ್ತಾ? ಫಸ್ಟ್ ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರಂದ್ರೆ, ಫಸ್ಟ್ ನಿಮ್ಮ ಅಪ್ಪ ಅಮ್ಮಂಗೆ ಅನ್ನ ಹಾಕು, ಆಮೇಲೆ ಊರವ್ರಿಗೆ ಅನ್ನ ಹಾಕೋದು ಯೋಚನೆ ಮಾಡುವಂತೆ ಅಂತ. ಸೊ ನನಗೆ ಅವತ್ತು ಅನ್ನಿಸ್ತು, ನಾನು ಅವತ್ತೇ ಡಿಸೈಡ್ ಮಾಡಿ, ಸರ್ ಯಾರು ದೊಡ್ಡವ್ರ ಹತ್ರ ನಾನು ಹೋಗಬಾರ್ದು,
ನನ್ನ ಕೈಲಾಗಿದ್ದ ನಾನು ಮಾಡಬೇಕು. ನನಗೆ ಭಗವಂತ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂದರೆ ದೇವ್ರು ನಾನು ಹುಡ್ಕೊಂಬಂದು ಹೆಲ್ಪ್ ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಹುಡುಕೊಂಡು ಬರುತ್ತೆ ಸರ್. ಇವತ್ತು ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ಭಗವಂತ ಕಳಿಸಿದ್ದಾನೆ ಅಲ್ವಾ. ನೀವು ಹೇಳಿದ್ರಿ ನೀವು ಒಬ್ರು ಟ್ಯಾಕ್ಸಿ ಡ್ರೈವರ್ ಅಂತ. ಈಗ ಒಬ್ರು ಟ್ಯಾಕ್ಸಿ ಡ್ರೈವರ್ ಅಂದ್ರೆ ನಮ್ಮ ಕೆಲಸ ನಾವು ಸಾಕಾಯ್ತಪ್ಪ. ಈಗ ಏನಂದ್ರೆ ಒಬ್ಬ ಕಾಮನ್ ಮ್ಯಾನ್ ಏನಂತ ಯೋಚನೆ ಮಾಡ್ತಾನೆ, ನನ್ನ ಕೆಲಸ ಏನಾಯ್ತಪ್ಪ, ನನ್ನ ಫ್ಯಾಮಿಲಿ ನೋಡ್ಕೊಬೇಕು, ನನ್ನ ಪರಿಸ್ಥಿತಿ ಏನೈತೆ ಅದನ್ನ ನೋಡ್ಕೋಬೇಕಂತ ಹೇಳ್ತಾನೆ. ಆದ್ರೆ ನೀವೇನ್ ಚೂಸ್ ಮಾಡಿದೀರಾ ಅಂದ್ರೆ 4 ಜನಕ್ಕೆ ಹೆಲ್ಪ್ ಮಾಡಬೇಕು, ಮತ್ತೆ ರೋಡಲ್ಲಿ ಯಾರು ಇರಲ್ಲ, ಇದು ಏನಪ್ಪಾ ಊಟ ಇರಲ್ಲ, ಮತ್ತೆ ಜಾಗ ಇರಲ್ಲ, ಅವ್ರಿಗೆ 4 ಜನ ಹೆಲ್ಪ್ ಮಾಡಬೇಕು ಅಂತ ಬಂತು ನಿಮಗೆ. 500 ಜನಕ್ಕೆ ಊಟ ಆಗ್ತಾ ಇದ್ದಾರೆ. ಅನ್ನದಾನಕ್ಕಿಂತ ಬೇರೆ ಯಾವ್ದು ಪುಣ್ಯ ಇಲ್ಲ ಅಂತ ಹೇಳ್ತಾರೆ. ಅದು ನಮ್ಮ ಸರ್ ಅವರು ಈ ಎಲ್ಲಾ ಜನಕ್ಕೂ ಒಂದು ಜೀವನ ಮತ್ತೆ ಅಂದ್ರೆ ಏನ್ ಮಾಡ್ತಾರೆ, ಜೀವನ ಮತ್ತೆ ಉಳಿಸ್ಕೊಟ್ಟಿ ಹಂಗೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೇನ ಅಂದ್ರೆ ಔಷಧಿ ಕೇಂದ್ರನು ಸಖತ್ತಾಗಿ ಮಾಡಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗಿದೆ, ಆರ್ಗನೈಸ್ಡ್ ಆಗಿದೆ. ಅದನ್ನ ನೋಡಿ ನಮಗೆ ಸ್ವಲ್ಪ ಶಾಕ್ ಆಯ್ತು, ಅಂದ್ರೆ ಸಂತೋಷನೂ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬಿಹಾರಿಂದ ಬಂದಿದ್ದಾನೆ, ಅವನಿಗೆ ಕನ್ನಡ ಮಾತಾಡಕ್ಕಾಗಲ್ಲ. ಅವನು ನಿಮ್ಗೆ ಕೇಳ್ದ ನೀವು ಈ ಸಮಾಜಕ್ಕೆ ಏನಾದ್ರೂ ಒಂದು ವಿಷಯ ಅಂದ್ರೆ ಒಂದು ಮೆಸೇಜ್ ಕೊಡ್ಬೇಕು ಅಂತಂದ್ರೆ ಅದನ್ನ ಏನಂತ ಕೊಡ್ತೀರಾ ಅಂತ. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರಣ, ಯಾವುದೇ ಕಾರಣಕ್ಕೂ ಕೊನೆಯ ಕ್ಷಣಗಳಲ್ಲಿ ತಂದೆ ತಾಯಿನ ಯಾವುದೇ ಕಾರಣಕ್ಕೂ ಆಚೆ ಹಾಕ್ಬಾರ್ದಣ. ಅವಾಗ ಅನಾಥಾಶ್ರಮಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ನಿಜವಾಗ್ಲೂ ಈ ಥರದ ಅನಾಥಾಶ್ರಮಗಳು ಇವಾಗ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಬೆಂಗಳೂರಲ್ಲೇ 3-4 ಸಾವಿರ ಆಶ್ರಮಗಳಿದೆಯಂತೆ. ಸೊ ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಸಂಸ್ಕಾರವಂತರಾಗಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಈ ಥರ ಆಶ್ರಮಗಳು ಇರಲ್ಲ. ಸೊ ಆಶ್ರಮಗಳು ಈ ಕರ್ನಾಟಕದಲ್ಲಿ ಎಲ್ಲೂ ಇರಬಾರ್ದು. ಆ ಥರದೊಂದು ರಾಜ್ಯ ನಮ್ಮ ರಾಜ್ಯ ಆಗಬೇಕು ಅನ್ನೋದು ನನ್ನ ಆಸೆ. वो बोल रहे हैं कि अभी उनका मैसेज है कि अभी जो कर्नाटका में है सारे ये आश्रम सभी क्यों हैं, क्योंकि लोग अपने माँ बाप को छोड़ देते हैं रास्ते पे, कहीं पे छोड़ देते हैं. तो ये कह रहे हैं कि वो नहीं करना चाहिए. बच्चे अपने माँ बाप का ध्यान रखना चाहिए. जो भी है, जो भी रिलेटिव्स हैं सभी है, एक दूसरे को हेल्प करके रहना चाहिए. अगर उनका ये कहना कि कर्नाटका से ये आश्रम को ही निकालना चाहिए, आश्रम ही का ज़रूरत ही नहीं पड़ना चाहिए, क्योंकि सारे अपने अपने घर में खुश रहे. ಸೊ ಯಾಕೆಂದ್ರೆ ಆಶ್ರಮಗಳು ಮಾಡೋದು ಉದ್ದೇಶ ಹಣ ಮಾಡಬೇಕು, ಹೆಸರು ಮಾಡಬೇಕಲ್ಲ. ಮನುಷ್ಯನ ಕಷ್ಟ ಇದೆ, ಅದಕ್ಕೆ ಆಶ್ರಮ ಮಾಡ್ತಾ ಇದೀವಿ ಅಷ್ಟೇ. ನೋಡಿದ್ದಕ್ಕೆ ನಿಮ್ಮ ಮುಖಾಂತರ ಒಂದು ಇನ್ಸ್ಪಿರೇಷನ್ ಅನ್ನೋದು ಸಿಕ್ತು. ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಒಂದು ಸಿಕ್ತು. ಜೀವನ ಅಂದರೆ ಬರೀ ನಾವು ಸಂತೋಷ ಇರೋದಲ್ಲ, ಬೇರೆಯವ್ರಿಗೂ ಹೆಲ್ಪ್ ಮಾಡೋದು, ನಮ್ಮ ಮುಖಾಂತರ ಬೇರೆಯವ್ರು ಚೆನ್ನಾಗಿದ್ರು ನಾವು ಚೆನ್ನಾಗಿದ್ದಂಗೆ ಅಂತ ಗೊತ್ತಾಯಿತು. ಸೊ ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಜೀವ ದೇವ ಎರಡು ಒಂದೇ, ಆತ್ಮ ಪರಮಾತ್ಮ ಎರಡು ಒಂದೇ ಅನ್ನೋದು ಜ್ಞಾನ. ಅಭೇದ ದರ್ಶನಂ ಜ್ಞಾನಂ. ಇಂಥ ಜ್ಞಾನವನ್ನು ಅಲಂಕರಿಸಿಕೊಂಡು ನೀನು ಈ ಜಗತ್ತಿನೊಳಗೆ ಬದುಕಿದೆಯಾದರೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಮತ್ತೊಬ್ಬ ಸಿರಿವಂತರಾರೂ ಇಲ್ಲ, ಕೇಳ ಎಲೆ ಮನವಿ ಅಂತ ಅಲ್ಲಮರ ಅನುಭಾವದ ನುಡಿ ಇದು ವಚನ. ಅದಕ್ಕೊಂದಿಷ್ಟು ಜ್ಞಾನ ಭಾಳ ಮಹತ್ವವಾದದ್ದು, ಜ್ಞಾನ ಶ್ರೇಷ್ಠವಾದದ್ದು. ಇದ ಮಾತು ಸರ್ವಜ್ಞನೂ ಕೂಡ ಹೇಳಿದಾನ, ಎಷ್ಟು ಚಲೋ ಹೇಳಿದಾನ. ಜ್ಞಾನದಿಂ ಮೇಲಿಲ್ಲ, ಶ್ವಾನದಿಂ ಕೀಳಿಲ್ಲ, ಭಾನುವಿನಿಂದ ಎಲ್ಲರಿಗೂ ದೊರೆಯುವ ಮಾತಲ್ಲ. ಈಗ ಅಪ್ಪಗಳು ಅದೇ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರು ಸಹಿತ ಏನು ಮಾಡಿದರು, 7-8 ವರ್ಷಕ್ಕೆ ಮನೆ ಮಾರಿಬಿಟ್ರು. ಮಲ್ಲಿಕಾರ್ಜುನ ಅಪ್ಪಗಳು ಬೆನ್ನು ಹತ್ತಿದ್ರು, ಗುರುವಿನ ಸೇವಾ ಮಾಡಿದರು. ಗುರುವಿನಲ್ಲಿರ್ತಕ್ಕಂಥ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ತನು ಮನ ಭಾವ ಗುರುವಿಗಾಗಿ ಸಮರ್ಪಣೆ ಮಾಡಿಕೊಂಡರು. ಗುರುವಿನಲ್ಲಿ ಇರತಕ್ಕಂಥ ಜ್ಞಾನ ಸಂಪತ್ತನ್ನು ಪಡೆದುಕೊಂಡು ಅವರು ಜಗತ್ತಿನೊಳಗೆ ಜ್ಞಾನ ಯೋಗಿಗಳಾಗಿ ಬೆಳೆದ್ರಲ್ಲ ಜಗತ್ತಿನೊಳಗೆ. ಹಾಗೆ ಒಂದಿಷ್ಟು ತ್ಯಾಗ ಮಾಡಬೇಕಾಗತ್ತದೆ. ಯಾವ ವಯಸ್ಸಿನೊಳಗೆ ಮಸ್ತಾಗಿ ಉಂಡು ಉಟ್ಟು ನಡಿಬೇಕಾಗಿತ್ತೋ ಆ ವಯಸ್ಸಿನೊಳಗೆ ಎಲ್ಲ ತ್ಯಾಗ ಮಾಡಿದ್ರಲ್ಲ. ಆದ್ದರಿಂದಲೇ ಜ್ಞಾನಿಗಳಾಗಕ್ಕೆ ಬರ್ತದ. ಸುಮ್ಮ ಬರ್ತದೆ ಏನು ಪರಮಾರ್ಥ ಜ್ಞಾನ ಅಂದ್ರೆ.
ಆದರೆ ಕೆಲವರಿಗೆ ಪ್ರಪಂಚದ ಜ್ಞಾನನ ಇರೋದಿಲ್ಲ. ಇನ್ನು ಪರಮಾರ್ಥದ್ದು ಬಿಡ್ರಿ, ದೂರಿನ ಮಾತದು, ಎಲ್ಲರಿಗೂ ಸುಲಭದ ಮಾತಲ್ಲ. ನಮ್ಮ ಸುತ್ತಮುತ್ತ ಇರತಕ್ಕಂಥ ವಸ್ತುಗಳ ಬಗೆಗಿನ, ಘಟನೆಗಳ ಬಗೆಗೆ, ಸಂಗತಿಗಳ ಬಗೆಗೆ ಎಷ್ಟೋ ಜನಗಳಿಗೆ ಜ್ಞಾನ ಇರೋದಿಲ್ಲ. ಆದರೆ ನಾವು ಕಂಡಾಪಟ್ಟಿ ಕಲಿತಿರ್ತೀವಿ, ಆದರೆ ಜ್ಞಾನ ಇರೋದಿಲ್ಲ. ಒಂದು ಮದುವೆ ನಡೆದಿತ್ತು, ಸಿರಿವಂತರ ಮದುವೆ ನಡೆದಿತ್ತು. ಮದುವೆಗೆ ಎಂತೆಂಥವ್ರು ಹೋಗಿದ್ರು ಅಂದ್ರೆ ಕಲಿತವ್ರು ಹೋಗಿದ್ರಲ್ಲಿ, ಕಲೀಲಾರ್ದವ್ರು ಒಬ್ಬರು ಇದ್ದಿದ್ದಿಲ್ಲ. ಡಾಕ್ಟ್ರು, ಎಂಜಿನಿಯರು, ವಕೀಲರು, ಪೊಲೀಸರು, ಬರೀ ಇಂಥವ್ರು ಹೋಗಿದ್ರು ಆ ಮದುವೆಗೆ. ಈಗ ಭಾಳ ಕಲಿತವ್ರ ತಲೆಗೆ ಏನಿರ್ತದ, ನನ್ನಟ್ಟು ಶಾಣೆ ಯಾರೂ ಇಲ್ಲ, ಎಲ್ಲರಿಗಿಂತನೂ ನಾನು ಭಾಳ ಕಲಿತೀನಿ, ಭಾಳ ತಿಳ್ಕೊಂಡಿನಿ ಅಂತ ಹಿಂಗಿರ್ತದ. ಎಲ್ಲರ ಬಳಿ ಅಲ್ಲ, ಕೆಲವ್ರ ಬಳಿ ಇರ್ತದ. ಆದರೆ ಇಲ್ಲಿ ಲಗ್ನಕ್ಕೆ ಬಂದಿದ್ರಲ್ಲ, ಅವ್ರ ಬಳಿ ಇತ್ತದು. ಅಲ್ಲಿ 4-6 ಜನ ಅಕ್ಷತೆ ಹಾಕಿ ಬೇಗ ಊಟ ಮುಗಿಸ್ಕೊಂಡು ಮರಳಿ ಹೋಗ್ಬೇಕಂತ ತಿಳ್ಕೊಂಡು, ಊಟ ಆದ ಬಳಿಕ ಅವು ಸಿಂಕ್ ಅಂತಿರ್ತಾವಲ್ಲ, ಕೈ ತೊಳ್ಕೊಳ್ಳು, ಅಲ್ಲಿ ನಲ್ಲಿಗಳಿದ್ದವು, 2 ಥರದ ನಲ್ಲಿಗಳಿದ್ದವು. ಇದು ಕೈ ತೊಳೆಯುವ ನೀರಂತ ಬರೆದಿತ್ತು, ಬೋರ್ಡ್ ಹಾಕಿದ್ರು. ಇದು ಕುಡಿಯುವ ನೀರಂತ ಬೋರ್ಡ್ ಹಾಕಿರೋದಿಲ್ಲ, ಹಂಗೆ ಬೋರ್ಡ್ ಹಾಕಿದ್ರು. ಇದು ಕೈ ತೊಳೆಯುವ ನೀರು, ಇದು ಕುಡಿಯುವ ನೀರಂತ ಬೋರ್ಡ್ ಹಾಕಿದ್ರು. ಅಲ್ಲಿ ಈ ಡಾಕ್ಟ್ರ, ಇಂಜಿನಿಯರ ಏನು ಕಲ್ತವ್ರು ಇದ್ರಲ್ಲ, ಮದುವೆಗೆ ಬಂದಿದ್ರಲ್ಲ, ಅವರು ಮತ್ತು ಶಾಣ್ಯರು ಓದ್ಕೊಂಡವರು, ಅವರು ಬೋರ್ಡ್ ನೋಡಿದ್ರು. ಇದು ಕೈ ತೊಳೆಯುವ ನೀರಂದಲ್ಲೇ ಕೈ ತೊಳಿತಿದ್ರು. ಕುಡಿಯೋ ನೀರಂತ ಇನ್ನೊಂದು ಕಡೆಗೆ ಬೋರ್ಡ್ ಇತ್ತಲ್ಲ, ಅಲ್ಲಿ ಒಬ್ಬ ಹುಡುಗ ಕೈ ತೊಳೆಯಾಕತ್ತ. ನಾನತ್ವವನು ಬಿಡಿಸನ್ನ, ಭಸ್ಮವ ನಮಗೆ ನೀಡನ್ನ, ಮಹಿಮಾ ಪುರುಷನು ನೀನನ್ನ, ವಚನದ ಅಮೃತ ಉಣಿಸನ್ನ. ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸನ್ನ. ಶರಣರ ಬಳಗಕ್ಕೆ ಹಿರಿಯನ್ನ, ಶರಣು ಶರಣು ಶ್ರೀ ಬಸವಣ್ಣ. ಜಯ ಗುರುದೇವ ಬಸವಣ್ಣ. ಹೊರಬರುತ್ತೇನೆ. ಇದು ನನ್ನ ತಂದೆ, ತಾಯಿ, ಗುರುಗಳ ಹಾಗೂ ಅನ್ನ ದೇವರ ಮೇಲೆ ಪ್ರಮಾಣಿಸಿ ಹೇಳುತ್ತಿದ್ದೇನೆ. ಮಲ್ಲಿಕುಪ್ಪೆ ಕ್ಲಸ್ಟರ್ನಲ್ಲಿ ಒಬ್ಬರು CRP ಶಿಕ್ಷಕರಾದಂಥ ಚಿತ್ತೂರೇಶ್ವರ ಆರಂಭಿಸಿದಂಥ ಮೊಬೈಲ್ ಬಿಡಿ ಪುಸ್ತಕ ನೀಡಿ ಅಭಿಯಾನವನ್ನು ರಾಜ್ಯಾದ್ಯಂತ ಏನು ಇವತ್ತು ಸದ್ದು ಮಾಡ್ತಾ ಇದೆ, ಅದು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ನಮ್ಮ ಟ್ಯಾರ್ಗೂಡ್ ಸಂಸ್ಥೆಯಿಂದ ಒಟ್ಟಾರೆ 14 ಬ್ರಾಂಚ್ಗಳಲ್ಲಿ ಒಟ್ಟಾರೆ 2000 ವಿದ್ಯಾರ್ಥಿಗಳು ಇವತ್ತು ಮೊಬೈಲ್ ಬಿಡಿ ಪುಸ್ತಕ ಇಡಿ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. Super.